ಇಡೀ ಜಿಲ್ಲೆಗೆ ನಾತಾಗಿರೋದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ನಮಗೆ ಕಸ ವಿಲೇವಾರಿ ಘಟಕ ಮಾಡಿಕೊಡಿ ಒಂದು. ಎರಡನೇದು ಇಲ್ಲಿ ಸಂತೆ ಮಾಡಲಿಕ್ಕೆ ಇಕ್ಕಟ್ಟು ಇದುವರೆಗೂ ನಮ್ಮ ತಾತನ ಕಾಲದಿಂದಲೂ ನಾವು ಸುಂಕ ಕಟ್ಕೊಂಬಂದಿದ್ದೀವಿ. ಹಾಗಾಗಿ ಸುಂಕ ಕೊಡೋದೇನು ಅಂದರೆ ನೀವು ಕೊಡ್ತಕ್ಕಂಥ ಸೇವೆಗೆ ನಾವು ಕೊಡ್ತಿರ್ತಕ್ಕಂಥದ್ದು ಶುಲ್ಕ ಅಂತ. ನೀವೇನೂ ಕೊಡೋದ್ರೆ ನಾವು ಕಟ್ಕೊಂಬಂದಿದ್ದೀವಿ, ಇದು ಕಟ್ಟೋದಿಲ್ಲ. ನಮಗೆ ಸಂತೆ ಜಾಗ APMC ಕೊಡಿ ಸೂಕ್ತವಾಗಿದೆ. ಅಲ್ಲಿ ಇನ್ನೇನು ಅದಕ್ಕೆ ಬೇಕಾದಂಥ ನೀರು ನೆರಳು ಸ್ವಚ್ಛತೆ ನಮಗೆ ಮಾಡಿಕೊಡ್ರಿ ಅಂತ ಇಟ್ಟಿದ್ದೀವಿ ಅಷ್ಟೇ. ಇಷ್ಟು ನಿಮ್ಮ ಎಲ್ಲರೂ ಶೌಚಾಲಯ, ಮೂಲಭೂತ ಸೌಕರ್ಯ. ಆಮೇಲೆ ಇಲ್ಲಿ ಉಳಿಯಾರಲ್ಲಿ ರಾಮಗೋಪಾಲ್ ಸರ್ಕಲಲ್ಲಿ ಶೌಚಾಲಯ ಕಟ್ಟಿ ಎಷ್ಟು ವರ್ಷ? 3 ತಿಂಗಳು. ಇನ್ನೂ ಓಪನ್ ಬಸ್ ಸ್ಟ್ಯಾಂಡಲ್ಲಿ ಕಟ್ಟಿದ್ರೆ ಓಪನ್ ಕೊಟ್ಟಿಲ್ಲ. ನೀರಿನ ವ್ಯವಸ್ಥೆ ಇಲ್ಲ. ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಇಡೀ ಚಿಕ್ಕನಾಕಳಿಗೆ ಜಿಲ್ಲೆಗೆ ದೊಡ್ಡ ಇದು ಹೋಬಳಿ ಇದು. ಅಂಥದ್ರಲ್ಲಿ ಹೆಣ್ಮಕ್ಳು ಬಂದು ಅಲ್ಲಿ ಪಕ್ಕದಾಗ ಬಯಲಲ್ಲಿ ಶೌಚ ಕೂತ್ಕೊಂತಾರೆ ಅಂದರೆ ನಿಜವಾಗ್ಲೂ ಅದು ನನಗೆ ಭಾಳ ಎಲ್ರಿಗೂ ಇದು ಕಣ್ಣಿನ ವಿಚಾರ, ಭಾಳ ದುಃಖದ ಸಂಗತಿ. ಹಂಗಾಗಿ ನೀವು ಪಟ್ಟಣ ಪಂಚಾಯತ್ ನಮ್ಮ ಕಡೆಯಿಂದ ಏನು ತೆರಿಗೆ ತಗೊಂತಿದ್ರೋ ಅದ್ರ ರಿಪ್ಲೇ ನಮಗೆ ಮೂಲಭೂತ ಸೌಕರ್ಯಗಳು ಕೊಡ್ರಿ, ಕಸ ಕ್ಲೀನ್ ಮಾಡಿರಿ, ಘಟಕ ಮಾಡಿಕೊಡ್ರಿ ಅಷ್ಟೇ ಮೇಡಮ್. ಇಲ್ಲೇನು ಇಲ್ಲಿ ಸಾಮಾನ್ಯ 25 ಸಂಘ ಸಂಸ್ಥೆಗಳು ಸೇರಿದ್ವಿ. ಅಲ್ಲಿ ಅವ್ರ ಮನೆಗಾಗಲಿ ಅವ್ರ ವೈಯಕ್ತಿಕವಾದಾಗಲಿ ಯಾವುದೂ ಇಲ್ಲ. ಈಗ ನಾವೆಲ್ಲ ತಹಸೀಲ್ದಾರ್ ಇರ್ಬೋದು, ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಶಾಸಕರು ಇರ್ಬೋದು, ಎಲ್ಲ ವಲಯನೂ ಅಷ್ಟೇ ನಾವು ಸೋದರ ವಾತ್ಸಲ್ಯದಲ್ಲಿ ನಾವು ನಿಂತಿರೋದು. ಇದೆಲ್ಲ ಆಗೋವರೆಗೂ ನಾವು ಎದಾಳಲ್ಲ ಅನ್ನೋದು ಒಂದು ಗಟ್ಟಿಯಾದ ಕೂಗು. ಯಾವ ಕಾರಣಕ್ಕಾಗಿ ಇದು ಈ ಉಳಿಯಾರಿನ ಕಸದ ಸಮಸ್ಯೆ ಮತ್ತೆ ಇಲ್ಲಿ ಸಂತೆ ಮೈದಾನನ ಶಿಫ್ಟ್ ಮಾಡ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳನ್ನು ಯಾಕೆ ಇಷ್ಟೊಂದು ಜಟಿಲಗೊಳಿಸ್ತಾ ಇದ್ದೀರಾ ಅನಗತ್ಯವಾಗಿ? ಇದು ಅವಶ್ಯಕತೆ ಇತ್ತ? ಆಮೇಲೆ ಎಲ್ಲವನ್ನೂ ಸಹ ಇಡೀ ರಾಜ್ಯವೂ ಸೇರಿದಂತೆ ಚಿಕ್ಕನಾಯಕನಹಳ್ಳಿ ತಾಲೂಕು ಎಲ್ಲವನ್ನೂ ಪೊಲೀಸ್ನವರೇ ಬಗೆಹರಿಸೋದಾದ್ರೆ ಹೋರಾಟಗಳ ಅವಶ್ಯಕತೆನೇ ಇಲ್ದಂಗೆ ಆಗೋಗ್ಬಿಡ್ತಲ್ಲ. ಹಾಗಾದ್ರೆ ಯಾಕೆ ನಿಮ್ದು ಅನಿವಾರ್ಯತೆ ಏನಿದೆ ಇಲ್ಲಿ? ಈಗ ಇಲ್ಲಿರ್ತಕ್ಕಂಥವ್ರು ಯಾರೇ ಆಗಲಿ, ಇಷ್ಟೂ ಜನ ನಿಮ್ಗಂದ್ರೆ ಯಾರಾದ್ರೂ ಇಲ್ಲಿ ರೌಡಿ ಲಿಸ್ಟ್ ಆಗಿದೀವಾ? ಯಾರಾದ್ರೂ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿರೋ ಉದಾಹರಣೆ ಐತಾ? ಇಲ್ಲಿ ಬಂದಿರೋ ಹೆಣ್ಮಕ್ಳು ಸೇರಿದಂತೆ ಇಷ್ಟೊಂದು ಜನ ಇದೀವಿ, ಏನೂ ಇಲ್ಲ. ಯಾಕೆ ಅನಗತ್ಯವಾಗಿ ಮುಗಿಸ್ಬಿಡ್ತೀನಿ. ಅನಗತ್ಯವಾಗಿ ನಮ್ಮ ತೆರಿಗೆ ದುಡ್ಡು, ಟ್ಯಾಕ್ಸ್ ಪೇಯರ್ಸ್ ಮನಿ ಇದು. ನೀವು ಇಷ್ಟೊಂದು ಜನ ಮೆನ್ ಹಾಕಿದೀರಾ, ನಮ್ಮ ದುಡ್ಡಲ್ಲಿ ಬಂದಿರೋದು. ನೀವು ನಮ್ಮ ಹಣನ ಯಾಕೆ ಹಿಂಗ್ ವೇಸ್ಟ್ ಮಾಡ್ತಾ ಇದ್ದೀರಾ? ಈ ಹಣ ಹಿಂಗ್ ವೇಸ್ಟ್ ಮಾಡ್ತಕ್ಕಂಥ ಹಣನ ಕಸದ ಸಮಸ್ಯೆ ಮೂಲಭೂತ ಸೌಕರ್ಯಗಳು ಬಗೆಹರಿಸೋದ್ರ ಕಡೆಗೆ ಯಾಕೆ ಗಮನ ಕೊಡ್ತಾರೆ? ಯಾರು ನಿಮ್ಗೆ ಪೊಲೀಸ್ ಇಲಾಖೆಗೆ ಮೇಲಿನ IASನವರು IPSನವರು ಯಾರು ನಿಮ್ಗೆ ಒತ್ತಡ ಆಗ್ತಾ ಇದ್ದಾರೆ? ಪೊಲೀಸ್ನವ್ರು ಹೋಗ್ರಿ ಇಲ್ಲಿ ಅಂತ ಯಾರ ಹೇಳ್ತಾ ಇದ್ದಾರಾ? ಇದು ಬಹಳ ಇದು ನಾವು ಜನಸಾಮಾನ್ಯರೇ, ನೀವು ಸಾಮಾನ್ಯರೇ. ಇದರಲ್ಲೇನು ಅಧಿಕಾರಿಗಳು ಅಂದ ತಕ್ಷಣ ಏನೋ ಇಂದ್ರಲೋಕ ಚಂದ್ರಲೋಕ ಏನೋ ನಮ್ಮಂಗೆ ಸಾಮಾನ್ಯ ರೈತರು ಮಕ್ಕಳು ನೀವೆಲ್ಲರೂ ಯಾಕೆ ಅನಗತ್ಯವಾಗಿ ಇಂಥ ಸಣ್ಣ ವಿಷಯನ ದೊಡ್ಡದಾಗಿ ಪ್ರಚಾರ ಮಾಡ್ಕೊಂಡು ಪ್ರತಿಬಿಂಬಿಸ್ತಾ ಇದ್ದೀರಾ? ಶಾಂತಿಯುತವಾದಂಥ ಹೋರಾಟ 19 ದಿನ ಇಲ್ಲಿ 100% 100% ಹ್ಯೂಮನ್ ರೈಟ್ಸ್ ವಯಲೇಷನ್ ಆಗಿದೆ ಇಲ್ಲಿ. ಆದರೂ ಸಹ ನಿಮ್ ಯಾರ ವಿರುದ್ಧನೂ ಸಹ ಹ್ಯೂಮನ್ ರೈಟ್ಸ್ ವಯಲೇಷನ್ ಮಾಡಿರೋ ವಿರುದ್ಧ ಇಲ್ಲಿನ ತಕ್ಕಲು ಅವರು ನಾವ್ಯಾರು ದೂರು ಕೊಡ್ದಂಗೆ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿನ ಸಂತೆ ಮೈದಾನದ ಕಸ ಇದು ಏನಿದೆ, ಈ ಸಂತೆಯನ್ನು APMCಗೆ ನಾವು ಶಿಫ್ಟ್ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಹಿಂದೆ ಈಗಾಗಲೇ ಇಲ್ಲೇನೆ ಸಭೆ ನಡೆದು DD ಸಾಹೇಬರು ಇದ್ದರು. ಅವತ್ತೆಲ್ಲ ಬಂದುಬಿಟ್ಟು APMC ಆ್ಯಕ್ಟಲ್ಲಿ ಇದನ್ನು ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳೋದ್ರು. ಅದ ನಂತರ ಅವ್ರ ಜೊತೆಗೆ AC ಮೇಡಮ್ನವರು, ನಾವು ಮತ್ತು ಆಮೇಲೆ ಮಲ್ಲಿಕಾರ್ಜುನವರು ನಮ್ಮ ಆಫೀಸಿಗೆ ಬಂದು ಎಲ್ಲ ಮಾತಾಡಿದ ಆದಮೇಲೆ ಮತ್ತೆ ನಾವು ಸಹ ತಾವೇ ಹೇಳಿದ್ರು, ಬನ್ನಿ ಸರ್ ನಾವೇ ಜಾಗ ತೋರಿಸ್ತೀವಿ ಅಂತಂದಮೇಲೆ ನಾವು ನಿಮ್ಮ ಜೊತೆಯಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಅವತ್ತು ಭಾನುವಾರ ಇತ್ತು, ಆ ದಿನ ಎಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ನನ್ನ ಒಪಿನಿಯನ್ನನ್ನು ಸಹ ನಾನು ಈಗಾಗಲೇ AC ಮೇಡಮ್ನವ್ರಿಗೆ ನಾನು ವರದಿಯನ್ನು ಕೊಟ್ಟು ಇಲ್ಲಿ ಸಂತೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ, ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಶಿಫಾರಸನ್ನು ನಾನು ಮಾಡಿದ್ದೇನೆ. ಸೊ ತದನಂತರದಲ್ಲಿ ಇವತ್ತು ಅದಕ್ಕೆ ಇದು ಯಾರು ನಾನು ಮಾನ್ಯ ಶಾಸಕರ ಗಮನಕ್ಕೆ ತಂದು, ಮಾನ್ಯ ಶಾಸಕರು ಸಹ ಅವತ್ತು ರಾತ್ರಿ ನಿಮಗೆ ಕಂಡಾಗೆ ಒಂದು 10:30ಕ್ಕೆ ಬಂದು ಎಲ್ಲ ತಮ್ಮನ್ನು ಮಾತಾಡಿದ್ದಾರೆ. ನೆಕ್ಸ್ಟ್ ಆಮೇಲೆ ನಿನ್ನೆನೂ ಸಹ ಮಾನ್ಯ ಶಾಸಕರು ರಾತ್ರಿ ಸಮಯದಲ್ಲಿ ಮಾತಾಡಿದ್ರು. ತಮ್ಮ ಜೊತೆಗೂ ಸಹ ಕೊಡಿ ಫೋನ್ ಅಂತ ಆದಮೇಲೆ ತಮಗೂ ಸಹ ನಾವು ಕೊಡ್ತೀವಿ. ಮಾನ್ಯ ಶಾಸಕರಿಗೂ ಸಹ ಈಗಾಗಲೇ ಇದು ಗಮನದಲ್ಲಿಟ್ಟು ಈಗಾಗಲೇ APMC ಮಾನ್ಯ ನಿರ್ದೇಶಕರವರಿಗೆ ಮಾತಾಡಿದ್ದಾರೆ. ಮಾತಾಡಿದ ಮೇಲೆ ಈ ಗುರುವಾರ ಬಿಟ್ಟು ಮುಂದಿನ ಗುರುವಾರಕ್ಕೆ ಸ್ಥಳಾಂತರ ಆಗಲಿಕ್ಕೆ
ನಾನು ಆದೇಶ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ಹೇಳಿದಂಗೆ ಮಲ್ಲಿಕಣ್ಣವರು ಮತ್ತು ನಮ್ಮ ಚಂದ್ರಣ್ಣವರೆಲ್ಲ ಹೇಳಿದಾಗೆ ನಾವು ಪ್ರತಿದಿನ ಮೊದಲನೇ ದಿನದಿಂದಲೂ ಇಲ್ಲಿ ಬರ್ತಾ ಇದ್ದೀವಿ. ಈಗ ಸಮಸ್ಯೆ ಬಗೆಹರಿಸೋದಕ್ಕೆ ಈಗ ಅಂತಿಮವಾಗಿ ನಮ್ಮದು ಸಂತೆನ ನಮ್ಮ ಏನು ಅದನ್ನು APMCಗೆ ರೆಡಿ ಮಾಡಲಿಕ್ಕೆ 15 ದಿನ ಕಾಲಾವಕಾಶ ಹೇಳಿದ್ದಾರೆ ಸರ್. ಅಷ್ಟೊಳಗಡೆ ಆಗುತ್ತೆ ಸರ್. ಮೊನ್ನೆ ತಹಶೀಲ್ದಾರ್ ಸಹ ಮಾತಾಡಿದ್ದಾರೆ, ನಮ್ಮ ಹೆಸರು ಮಾತಾಡಿದ್ದೀವಿ, ACE ಮೇಡಮ್ ಜೊತೆನೂ ಮಾತಾಡಿದ್ದೀವಿ ಸರ್. ಅದನ್ನು ಮೊದಲನೇ ದಿನದಿಂದಲೂ ಕ್ರಮ ತಗೊಂಡಿದ್ದೀವಿ. ನೀವು ನಿನ್ನೆ ಕೇಳಿದಾಗ ನಮಗೆ ಟೈಮ್ ಕೇಳಿದ್ವಿ, ನಮ್ಮ ಟೈಮ್ ಲಿಮಿಟ್ ಕೊಡಿ ಅಂತ ಹೇಳಲಿಕ್ಕೆ ಅವಕಾಶ ಇರಲಿಲ್ಲ. ನಿನ್ನೆ ಎಲ್ಲರ ಜೊತೆನೂ ಮಾತಾಡಿ ಡೈರೆಕ್ಟರ್ ಸರ್ ಜೊತೆನೂ ಎಲ್ಲ ಮಾತಾಡಾದ್ಮೇಲೆ ಅದು ಕನಿಷ್ಠ ಅಂತ ನಮಗೆ 15 ದಿನ ಒಳಗಡೆ ಅದು ಕಂಪ್ಲೀಟ್ ಆಗುತ್ತೆ ಅಂತ ಖಾತ್ರಿ ಪಡಿಸ್ಕೊಂಡ ಮೇಲೆ ನಾವುಗಳು ನಮ್ಮ ತಹಶೀಲ್ದಾರ್ ಸಮ್ಮುಖದಲ್ಲಿ ಇಲ್ಲಿ ಬಂದು ತಮಗೆ ಮಾಹಿತಿ ಕೊಟ್ಟಿದ್ದೀವಿ ಸರ್. ಇದು ನಿನ್ನೆ ಸಹ ನಮಗೆ ಡೌಟ್ ಇತ್ತು, ಬಟ್ ಇವತ್ತು ನಾವು ಕಡಾಖಂಡಿ ಮಾಡಿರ್ತೀವಿ. ಅಷ್ಟೊಳಗಡೆ ಅದೊಂದು ಪ್ರಕರಣ ನಾವು ಇತ್ಯರ್ಥ ಪಡಿಸ್ತೀವಿ. ಮತ್ತು ಎರಡನೇದು ಸರ್, ಈಗ ಕಸದ್ದಾದಮೇಲೆ ನಮ್ಮ ಏನು ಕಸ ವಿಲೇವಾರಿ ನಮ್ಮ ಮಲ್ಲಿಕಣ್ಣ ಹೇಳಿದ್ರು, ಈಗ ಫಸ್ಟು ಒಂದು ಯಾವ ಥರ ಜಾಗ ಗುರುತಿಸ್ಬೇಕು ಅನ್ನೋದನ್ನ ವಿಫಲ ಆಗ್ತಾರೆ ಅಂತ ಹೇಳಿದ್ರು. ಅದು ನಿಜ ಸರ್. ನಾವು ಯಾವುದೇ ಒಂದು ಕಸ ಹಾಕಬೇಕಾದ್ರೆ ಜಲಮೂಲಗಳಿಂದ ಮೇಲ್ಭಾಗದಲ್ಲೊಂದು ಮಾಡುತ್ತೆ ಮೊದಲನೇ ಸ್ಟೇಜ್. ಯಾಕೆಂದರೆ ಅದರಲ್ಲಿ ಬರ್ತಕ್ಕಂಥದಕ್ಕೆ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಅದು ನೀರು ಬಂದರೆ ಅದು ಮತ್ತು ಜಲಮೂಲಗಳ ಜೊತೆ ಮಿಕ್ಸ್ ಅಪ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಏನು ಮಾಡ್ತೀವಿ ಅಂದರೆ ಅದನ್ನು ಹೊರತುಪಡಿಸಿ ಸ್ವಲ್ಪ ದೂರ, ಕನಿಷ್ಠ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ದೂರದಲ್ಲಿ ತೊಗೊಳ್ತೀವಿ. ಆ ಟೈಮ್ನಲ್ಲಿ ತೊಗೊಂಡ್ರೆ ಅದನ್ನು ಡೈವರ್ಟ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಅಷ್ಟು ದೂರ ತೊಗೊಂಡ್ವಿ. ಆ ಜಾಗನ ತುಂಬೋದಕ್ಕೋಸ್ಕರ ನಾವು ಮತ್ತು ತಹಶೀಲ್ದಾರು ಪ್ರತಿ ದಿನ ಏನಿಲ್ಲ ಅಂದರೆ ಪ್ರತಿ ವಾರದಲ್ಲಿ ಒಂದು ಯಾವ್ಯಾವ ಸರ್ವೆ ನಂಬರ್ ಖಾಲಿಗೆ ಪ್ರತಿ ಸರ್ವೆ ನಂಬರ್ ಈಗ ಏನು ಹೇಳಿದರೆ ಅಷ್ಟು ಸರ್ವೆ ನಂಬರು ವಿಸಿಟ್ ಮಾಡ್ತಾ ಇದ್ವಿ. ಮತ್ತು ಏನು ಪ್ರಕಟಣೆ ಹಾಕಿದ್ದಾರೆ ಅದನ್ನು